ಸರಿ. ಹರಿ ಓಂ. ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನೆಲ್. ಮುದ್ರೆಗಳನ್ನ ಮಾಡೋಣ, ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ. ಇಂದಿನ ವಿಷಯ ಬಹಳ ಮುಖ್ಯವಾದದ್ದು, ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್. ಯಾಕೆ? ಎಕ್ಸಾಮ್ ಹತ್ತಿರ ಬರ್ತಾಯಿದೆ. ಎಕ್ಸಾಮ್ ಹತ್ತಿರ ಬಂದರೆ ಭಯನೂ ಬರುತ್ತೆ, ಅದ್ರ ಜೊತೆ ಕನ್ಫ್ಯೂಷನ್ ಮೈಂಡು ಬರುತ್ತೆ. ಮನೆಯಲ್ಲಿ ಚೆನ್ನಾಗಿ ಓದಿರ್ತಾರೆ, ರಿಪೀಟ್ ಮಾಡ್ತಾರೆ. ಯಾಕೆಂದರೆ ಮನಸ್ಸು ಶಾಂತ ರೀತಿಯಲ್ಲಿ ಇರುತ್ತೆ, ಯಾವ ಭಯವೂ ಇರಲ್ಲ. ಈ ಭಯ ಬಂದಾಗ ಏನಾಗುತ್ತೆ? ಎಕ್ಸಾಮ್ ಹಾಲ್ ಹೋದರೆ ಒಂಥರ ಎಲೆಕ್ಟ್ರಿಕ್ ಶಾಕ್ ಕೊಡೋದಂಗೆ ಭಯ ಕೆಲವರಿಗೆ. ಆ ಭಯದಿಂದ ಬರುವ ವೈಬ್ರೇಷನ್ಸ್, ಅಲೆಗಳು ಪಿಟ್ಯೂಟರಿ ಪೀನಲ್ ಗ್ಲ್ಯಾಂಡ್ಸಲ್ಲಿ ನೀವು ಓದಿರೋದು ಡೆಪಾಸಿಟ್ ಆಗಿರುತ್ತೆ. ಅದು ಪ್ರಾಣಶಕ್ತಿ ಮುಖಾಂತರ ನೀವು ಬರಿತೀರಾ. ನೀವು ಏನು ಎಕ್ಸ್ಪೆಕ್ಟ್ ಮಾಡಿದಿರೋ ಆ ಮಾರ್ಕ್ಸ್ ಬರುತ್ತೆ. ಸರಿ, ಈ ಭಯದಿಂದ ಕನ್ಫ್ಯೂಷನ್ ಆದರೆ ಅದಕ್ಕೆ ಆ ಭಯ ಕನ್ಫ್ಯೂಷನ್ ಮೈಂಡಿಂದ ಹೊರಬರಲು ಏನು ಮಾಡಬೇಕು? ಒಂದೇ ಒಂದು ಮುದ್ರೆ. ಯಾವುದು? ಉತ್ತರ ಬೋಧಿ ಮುದ್ರೆ. ಇದು ಪರದೇಶದಲ್ಲಿ ಬಹಳ ಫೇಮಸ್ ಫುಟ್ಬಾಲ್ ಪ್ಲೇಯರ್ಸ್ ಆಗಲಿ, ಬಿಗ್ ಬಿಸ್ನೆಸ್ ಮ್ಯಾನ್ ಆಗಲಿ, ಎಲ್ಲರೂ ಅವ್ರ ಕೈಯಲ್ಲಿ ಪದೇ ಪದೇ ನೋಡ್ತಾನೇ ಇರ್ಬೋದು. ಯಾಕಂದರೆ ಡೆಸಿಷನ್ ಮೇಕಿಂಗ್ ಇದು. ಒಂದು ಮೀಟಿಂಗ್ ನಡೀತಾ ಇದೆ, ಒಂಥರ ಅಲ್ಲಿ ಗೊಂದಲ, ಏನು ಫೈನಲ್ ಡೆಸಿಷನ್ ತೊಗೊಳಕ್ಕಾಗಿಲ್ಲ. ಆ ಸಮಯದಲ್ಲಿ ಏನು ಮಾಡ್ತಾರೆ ಅವರು? ಒಂದು 15 ನಿಮಿಷ ಆ ಮೀಟಿಂಗ್ನ ನಿಲ್ಲಿಸ್ಬಿಟ್ಟು ಒಂದು 15 ನಿಮಿಷ ಕೂತ್ಕೊಂಡು ಈ ಮುದ್ರೆನ ಮಾಡಿ ಬಂದಾಗ ಕ್ಲಿಯರ್ ಫರ್ಮ್ ಡೆಸಿಷನ್. ಅಂತಹ ಒಂದು ಮುದ್ರೆ ಈ ದಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಉತ್ತರ ಬೋಧಿ ಮುದ್ರೆ ಹೇಗೆ ಮಾಡೋದು? ಉತ್ತರ ಬೋಧಿ ಮುದ್ರೆ. ಉತ್ತರ ಅಂದರೆ ಮೇಲ್ಮುಖ, ಬೋಧಿ ಅಂದರೆ ಜ್ಞಾನ. ಬುದ್ಧ ಭಗವಾನಿಗೆ ಜ್ಞಾನ ಬಂದಿದ್ದು ಎಲ್ಲಿ? ಬೋಧಿ ಮರ ಕೆಳಗಡೆ. ಇದು ಎಲ್ರಿಗೂ ತಿಳಿದಿರುವಂತಹ ವಿಷಯ. ಈಗ ಆ ಮುದ್ರೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪಂಚಭೂತಗಳು ನಮ್ಮ ಕೈಯಲ್ಲಿದೆ, ನೋಡ್ಕೊಳ್ಳಿ. 2 ಹೆಬ್ಬೆರಳನ್ನು ಹೀಗೆ ಜಾಯಿಂಟ್ ಮಾಡಿ, 2 ತೋರು ಬೆರಳು ತುದಿಯನ್ನು ಜಾಯಿಂಟ್ ಮಾಡಿ, ಮಿಕ್ಕಿದ 3 ಬೆರಳುಗಳನ್ನು ಹೀಗೆ ಲಾಕ್ ಮಾಡಿ. ನೋಡ್ಕೊಳ್ಳಿ, ಈ ಗ್ಯಾಪ್ ಇರಲಿ. ಈ ಹೆಬ್ಬೆರಳು ಎದೆ ಆ ಗುಳಿ ಇರುತ್ತಲ್ಲ ಅಲ್ಲಿ ಇಟ್ಕೊಳ್ಳಿ. ಈ 2 ತೋರು ಬೆರಳು ನೇರವಾಗಿ ಆಕಾಶ ನೋಡಿರಲಿ. ಬೆಳಿಗ್ಗೆ ಸಾಯಂಕಾಲ ಓದೋದಕ್ಕೆ ಮುಂಚೆ 15ರಿಂದ 20 ನಿಮಿಷ ಮಾಡಿ. ಒಳ್ಳೆ ಜ್ಞಾಪಕ ಶಕ್ತಿ ಬರುತ್ತೆ. ನೋ ಕನ್ಫ್ಯೂಷನ್ ಮೈಂಡ್, ಕಾನ್ಫಿಡೆಂಟ್ ಲೆವೆಲ್, ಎನರ್ಜಿ ಲೆವೆಲ್ ಎಲ್ಲ ಹೆಚ್ಚಾಗುತ್ತೆ. ಯಾವಾಗ ನಿಮಗೆ ಒಂಥರ ಟಯರ್ಡ್ ಆಗುತ್ತೆ, ಅನ್ಈಸಿನೆಸ್, ಆ ಸಮಯದಲ್ಲಿ ಒಂದು 15-20 ನಿಮಿಷ ಈ ಮುದ್ರೆನ ಮಾಡಿ. ಇಮ್ಮಿಡಿಯೇಟ್ಲಿ ನಿಮ್ಮ ದೇಹಕ್ಕೆ ಒಂಥರ ಶಕ್ತಿ ಬರುತ್ತೆ. ಆದ್ದರಿಂದ ಈ ಮುದ್ರೆನ ದಿನ ಬೆಳಿಗ್ಗೆ 15 ನಿಮಿಷ, ಸಾಯಂಕಾಲ 15 ನಿಮಿಷ ಅಥವಾ 20 ನಿಮಿಷ ಮಾಡಿ. ಜಾಸ್ತಿ ಮಾಡಿದ್ರೆ ಏನು ತಪ್ಪಿಲ್ಲ. ಸಕ್ಸಸ್ ಮಾಡಿ ಎಕ್ಸಾಮ್. ಅಷ್ಟೇ ಅಲ್ಲ, ಈ ಮುದ್ರೆ ನಿಮ್ಮ ಜೊತೆನೇ ಇರುತ್ತೆ, ಲೈಫ್ ಲಾಂಗ್ ನಿಮ್ಮ ಜೊತೆ ಇರುತ್ತೆ. ಹೇಗೆ? ಎಕ್ಸಾಮ್ ಆಯಿತು, ನೆಕ್ಸ್ಟ್ ಕಾಲೇಜ್ ಲೆವೆಲ್ ಯಾವ ಕಾಂಬಿನೇಷನ್ ತಗೊಳ್ಳೋದು? ಎಲ್ಲರೂ ಕನ್ಫ್ಯೂಷನ್ ಮಾಡ್ತಾ ಇರ್ತಾರೆ. ಪೇರೆಂಟ್ಸ್ ಒಂದು ಹೇಳ್ತಾರೆ, ರಿಲೇಟಿವ್ಸ್ ಒಂದು ಸಜೆಷನ್ ಕೊಡ್ತಾರೆ, ನಿಮ್ಮ ಫ್ರೆಂಡ್ಸ್ ಒಂದು ಸಜೆಷನ್ ಕೊಡ್ತಾರೆ. ನೀವು ಇದನ್ನು ಒಂದು 15-20 ನಿಮಿಷ ಅಭ್ಯಾಸ ಮಾಡಿ ನೀವು ಹೋಗಿ. ನೀವು ಏನು ಡೆಸಿಷನ್ ತಗೊಳ್ತಾರೋ ಅದು ನಿಮಗೆ ಸಕ್ಸಸ್ ಆಗುತ್ತೆ. ಮೇಲ್ಮುಖ ಆಯಿತು, ಕಾಲೇಜು ಮುಗಿಸಿದಿರಿ, ನೆಕ್ಸ್ಟ್ ಇಂಟರ್ವ್ಯೂ ಹೋಗ್ತೀರಾ ಕೆಲಸಕ್ಕೆ. ಅಲ್ಲೂ ಅಷ್ಟೇ ಒಂದು 20-25 ನಿಮಿಷ ಅಭ್ಯಾಸ ಮಾಡಿ ಹೋಗಿ. ಕ್ಲಿಯರಾಗಿ ಒಂದು ಶಾಂತ ರೀತಿಯಲ್ಲಿ ನೀವು ಆನ್ಸರ್ ಕೊಡ್ತೀರಾ. ಅಪಾಯಿಂಟ್ಮೆಂಟ್ ಸಿಕ್ತು, ಫಸ್ಟ್ ದಿನ ಕೆಲಸಕ್ಕೆ ಹೋಗ್ತೀರಾ. ನಮ್ಮ ಸುಪೀರಿಯರ್ ಆಫೀಸರ್ಸ್ ಹೇಗಿರ್ತಾರೋ ಏನೋ ಆ ಭಯ. ಈ ಮುದ್ರೆ ಮಾಡಿ ಹೋಗಿ ಕ್ಲಿಯರ್ ಡೆಸಿಷನ್ ತೊಗೊಳ್ತೀರ. ಅಷ್ಟೇ ಅಲ್ಲ, ಆಮೇಲೆ ಮನೆಯಲ್ಲಿ ಏನೇ
ಫಂಕ್ಷನ್ ಆಗಲಿ ಏನೇ ಆಗಲಿ ರಿಲೇಟಿವ್ಸ್ ಬರ್ತಾರೆ, ಒಂದು ಅವರ ಡೆಸಿಷನ್ ಹಲವಾರು ಡೆಸಿಷನ್ ಇರುತ್ತೆ. ನೀವು ಇದು 15 ನಿಮಿಷ 20 ನಿಮಿಷ ಆ ಸಮಯದಲ್ಲಿ ಕೂತ್ಕೊಂಡು ಮಾಡಿ, ಆಮೇಲೆ ಬನ್ನಿ ನಿಮ್ಮ ಡೆಸಿಷನ್ ಹೇಗಿರುತ್ತೆ ಅಂತ ನೋಡಿ. ಅಂತಹ ಒಂದು ಮುದ್ರೆ ದಿನನಿತ್ಯ ನೀವು ಮಾಡಿ ಎಲ್ಲರೂ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು ಅಂತ ಬೇಡ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು.